ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಮತ್ತು JNM ನರ್ಸಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳು ಇವನ್ ಇದೀಗೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ. ಆದರೆ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅಲ್ಲಿ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಆರ್ ಬೋರ್ಡ್ ಯೂನಿವರ್ಸಿಟಿ ನಾಟ್ ಬೋನಾಫೈಡ್ ಅಂತ ಬರ್ತಾ ಇದೆ. ನಿಮ್ಮದು ಡಾಟಾ ಏನಾಗಿಲ್ಲ, ಬೋನಾಫೈಡ್ ಆಗಿಲ್ಲ ಅಂತ ನಿಮಗೆ ತೋರಿಸ್ತಾ ಇದೆ ಅಂತ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸನ್ನು ಹಾಕಿದ್ರಿ. ಸೊ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇಲ್ಲಿ ನೋಡಿ. ಕಂಡೀಷನ್ ಏನಿದೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಏನಂದರೆ ಐ ಆಮ್ ಅ ಡೊಮೆನ್ಷಿಯಲ್ ಆಫ್ ಕರ್ನಾಟಕ, ನಾ ಕರ್ನಾಟಕದಲ್ಲಿ ನಿವಾಸಿಯಾಗಿದ್ದೇನೆ ಅಂತ ಒಂದು ಕಂಡೀಷನು. ಎರಡನೇ ಕಂಡೀಷನ್ ನೋಡಿ, ನೀಟಾಗಿ ನೋಡ್ಕೊಳ್ರಿ. ಎರಡನೇ ಕಂಡೀಷನ್ ಅಂದರೆ ಇನ್ ದ ಅಕಾಡೆಮಿಕ್ ಇಯರ್ 2023 ಐ ಹ್ಯಾವ್ ಪಾಸ್ಡ್ ಡಿಪ್ಲೊಮಾ. ಅಂದರೆ ನಾನು 2023ರಲ್ಲಿ ನಾನು ಡಿಪ್ಲೊಮಾ ಪಾಸ್ ಆಗಿದ್ದೇನೆ ಅಥವಾ ಡಿಗ್ರಿಯನ್ನು ಪಾಸ್ ಆಗಿದ್ದೇನೆ ಅಂತ ಕಂಡೀಷನ್ ಇದೆ. ಓಕೆ, ಇಲ್ಲಿ ಆಮೇಲೆ ಐ ಆಮ್ ನಾಟ್ ಪರ್ಸೂಯಿಂಗ್ ಎನಿ ಹೈಯರ್ ಎಜುಕೇಷನ್, ನಾ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ. ಆಮೇಲೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇಲ್ಲ. ಆಮೇಲೆ ಏನಪ್ಪ ಅಂದರೆ ಐ ಆಮ್ ನಾಟ್ ಯಾವುದು ESI PF ಇರುವಂತಹ ಒಂದು ಫಲಾನುಭವಿ ಅಲ್ಲ. ಐ ಆಮ್ ನಾಟ್ ಎಂಪ್ಲಾಯ್ಡ್, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಅದರಲ್ಲಿ ನಾವು ಜಾಬ್ ಮಾಡ್ತಾ ಇಲ್ಲ ಅಂತ ಕಂಡೀಷನ್ ಇದೆ. ಇದರಲ್ಲಿ ಯಾವುದು ನಾ ಇಲ್ಲ ಸರ್, ಆದರೂ ಕೂಡ ನಾನು 2023ರಲ್ಲಿ ಆ್ಯನ್ಯುವಲಲ್ಲಿ ಪಾಸ್ ಆಗಿದ್ದೀನಿ. ಮತ್ತು ಯಾಕೆ ಬರ್ತಾ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಕಂಡೀಷನ್ಸ್ ನೀವು ನೋಡ್ಕೋಬೇಕು. ಅವರು ಮಾಹಿತಿನ ಕೊಟ್ಟಿರೋ ಪ್ರಕಾರ ಅದನ್ನು ಕೂಡ ನಾವು ಒಂದು ವೆಬ್ಸೈಟಲ್ಲಿ ತೊಗೊಂಡಿದ್ದೀನಿ, ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಯುವ ನಿಧಿ ಯೋಜನೆ ನಿಯಮಗಳು ಮತ್ತು ಷರತ್ತುಗಳು ಅಂತ ಇದೆ. ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದರೂ ಉದ್ಯೋಗ ಲಭಿಸದೇ ಇರುವ ಕನ್ನಡಿಗರಿಗೆ ಮಾತ್ರ ಈ ಯೋಜನೆಯು ಅನ್ವಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಡಿಪ್ಲೊಮಾ ಮುಗಿಸಿ 6 ತಿಂಗಳೇ ಆಗಿದೆಯೋ ಇಲ್ಲೋ ಅಂಥೇಳಿ. ಯಾಕಂದರೆ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳದ್ದು ಮೊನ್ನೆ ಹೋದ ವರ್ಷ ಅಕ್ಟೋಬರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಆಗಿದೆ. ಅಕ್ಟೋಬರ್ದಿಂದ ಇಲ್ಲಿವರೆಗೂ ಕೂಡ 6 ತಿಂಗಳಾಗಿದೆಯೋ ಅಂತ ಚೆಕ್ ಮಾಡಿಕೊಳ್ರಿ. ಇನ್ ಕೇಸ್ 6 ತಿಂಗಳಾಗಿದ್ದರೆ 2023ರಲ್ಲಿ ನೀವು ಪಾಸಾಗಿ 6 ತಿಂಗಳಾಗಿದ್ದರೆ ಸೊ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ, ನಿಮಗೆ ಸಿಗಬಹುದು. ಇನ್ ಕೇಸ್ 6 ತಿಂಗಳು ಆಗಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಡಾಟಾ ನಾಟ್ ಬೋನಫೈಡ್ ಫ್ರಾಮ್ ದಿ ಕಾಲೇಜ್ ಆಮೇಲೆ ಯೂನಿವರ್ಸಿಟಿ ಬೋರ್ಡ್ ಅಂತ ಬರುತ್ತೆ. 6 ತಿಂಗಳ ಮೇಲೂ ಆದರೂ ಕೂಡ ನಿಮ್ಗೆ ಏನಾದರೂ ಈ ಥರ ಬರ್ತಾಯಿದ್ರೆ, ಬೋನಫೈಡ್ ಬರ್ತಾಯಿದ್ರೆ ನೀವು ಪ್ಯಾರಾಮೆಡಿಕಲ್ ಬೋರ್ಡಿಗೆ ಅಥವಾ ಸಂಬಂಧಪಟ್ಟ ಯುವ ನಿಧಿ ಯೋಜನೆ ಏನು ಜಿಲ್ಲೆಯಲ್ಲಿ ಇದರಲ್ಲಿ ಜಿಲ್ಲಾ ಪಂಚಾಯತಿ ಮುಖಾಂತರ ಏನು ಸ್ಕೀಮ್ ಮಾಡಿರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೋಗಿ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗೆ ಹೋಗಿ ಭೇಟಿಯಾಗಬೇಕಾಗುತ್ತೆ.